ಕೊಲೆಯಾರೋಪಿ ದರ್ಶನ್ಗೆ ಶಾಕ್ ಮೇಲೆ ಶಾಕ್ ಆಗ್ತಿದೆ. ಕಾನೂನು ಹೋರಾಟದ ಎಲ್ಲಾ ಪ್ರಯತ್ನಗಳು ವಿಫಲ ಆಗ್ತಿದೆ. ಜಗ್ಗುದಾದ ದಂಗಾಗಿ ಹೋಗಿದ್ದಾರೆ. ಹೋಗ್ಲಿ, ಜೈಲಿನಲ್ಲಿ ಸೊಳ್ಳೆಕಾಟ ಇದೆ, ಸರಿ ಮಾಡಿ ಸ್ವಾಮಿ ಅಂದ್ರೆ ಅದಕ್ಕೂ ಅಧಿಕಾರಿಗಳು ಡೋಂಟ್ ಕೇರ್ ಅಂತಿದ್ದಾರೆ. ದಾಸನಿಗೆ ಮತ್ತೆ ಶಾಕ್. ಖುದ್ದು ಹಾಜರಿ ಕೋರಿದ್ದ ಅರ್ಜಿ ವಜಾ. ಜೈಲಿನಲ್ಲಿ ದಚ್ಚುಗೆ ಸೊಳ್ಳೆ ಕಾಟ, ನಟನ ಮನವಿಗೆ ಡೋಂಟ್ ಕೇರ್. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಜೈಲು ಪಾಲಾಗಿರೋ ದರ್ಶನ್ಗೆ ಶಾಕ್ ಮೇಲೆ ಶಾಕ್ ಆಗ್ತಿದೆ. ಕಾನೂನು ಹೋರಾಟದ ಪ್ರಯತ್ನಗಳು ಪದೇ ಪದೇ ವಿಫಲವಾಗ್ತಿದೆ. ಇದೀಗ ಖುದ್ದು ಹಾಜರಿ ಕೋರಿದ್ದ ಅರ್ಜಿಯನ್ನ ಕೋರ್ಟ್ ವಜಾ ಮಾಡಿರೋದು ಗಾಯದ ಮೇಲೆ ಬರೆ ಎಳೆದಂತಾಗಿ ಬಿಟ್ಟಿದೆ. ಅರ್ಜಿ ವಿಚಾರಣೆ ಮಾಡಿದ 59ನೇ ಸಿಸಿಎಚ್ ಕೋರ್ಟ್ ಶಾಕ್ ಕೊಟ್ಟಿದೆ. ಹಾಗಾದ್ರೆ ಏನೇನ್ ಸೂಚನೆ ಕೊಡಲಾಗಿದೆ ಅನ್ನೋದನ್ನೇ ನೋಡೋದಾದ್ರೆ, ಕೊಲೆಯಾರೋಪಿ ದರ್ಶನ್ ಖುದ್ದು ಹಾಜರಿ ಕೋರಿದ್ದ ಅರ್ಜಿ ವಜಾಗೊಂಡಿದ್ದು, ವಿಡಿಯೋ ಕಾನ್ಫರೆನ್ಸ್ ಮೂಲಕ ಆರೋಪಿಗಳ ಹಾಜರಿಗೆ ಜಡ್ಜ್ ಸುಜಾತಾ ಮಡಿವಾಳಪ್ಪ ಸಾಂಬ್ರಾಣಿ ಸೂಚನೆ ನೀಡಿದ್ದಾರೆ. ವಕೀಲರೊಂದಿಗೆ ಮಾತನಾಡಲು ಖಾಸಗಿತನದ ವ್ಯವಸ್ಥೆ ಮಾಡಿ ಸಂಪೂರ್ಣ ಸಂವಹನ ಅವಕಾಶಕ್ಕೆ ಸೂಚನೆ ಕೊಡಲಾಗಿದೆ. ನಿಯಮ 8(2) ಅಡಿಯಲ್ಲಿ ಸೂಚನೆ ಕೊಡಲಾಗಿದೆ. ಸಾಕ್ಷ್ಯ ವಿಚಾರಣೆ ವೇಳೆ ಅಗತ್ಯವಿರುವ ವಕೀಲರೊಂದಿಗೆ ಆರೋಪಿಗಳ ಸಂಪರ್ಕಕ್ಕೆ ಅವಕಾಶ ಇದೆ. ಸಾಕ್ಷ್ಯ ವಿಚಾರಣೆಗೆ ಮೊದಲು, ನಡುವೆ, ನಂತರ ಸಂಪರ್ಕಿಸಬಹುದು. ಇದಿಷ್ಟೇ ಅಲ್ಲ, ಸಾಕ್ಷಿಗಳ ಹೇಳಿಕೆಯನ್ನ ಸ್ಪಷ್ಟವಾಗಿ ಕೇಳುವಂತೆ ವ್ಯವಸ್ಥೆ ಕಲ್ಪಿಸಿ ಎಂದು ಸಿವಿಲ್ ನ್ಯಾಯಾಲಯದ ತಾಂತ್ರಿಕ ವಿಭಾಗಕ್ಕೆ ಕೋರ್ಟ್ ಸೂಚನೆ ಕೊಟ್ಟಿದೆ. ಮತ್ತೊಂದು ಕಡೆ ಪರಪ್ಪನ ಅಗ್ರಹಾರದಲ್ಲಿ ದರ್ಶನ್ ಸೊಳ್ಳೆ ಕಾಟಕ್ಕೆ ಬೇಸತ್ತಿದ್ದಾರೆ. ಸೊಳ್ಳೆ ಜಾಸ್ತಿ ಇದೆ, ಏನಾದ್ರೂ ಮುಕ್ತಿ ಕೊಡಿ ಅಂತ ಮನವಿ ಮಾಡಿದ್ರು ಯಾರೂ ಕ್ಯಾರೆ ಮಾಡ್ತಿಲ್ಲ. ಮೊನ್ನೆಯಷ್ಟೇ ಜೈಲಿಗೆ ಕಾರಾಗೃಹ ಡಿಜಿಪಿ ಅಲೋಕ್ ಕುಮಾರ್ ಭೇಟಿ ವೇಳೆ ಸೊಳ್ಳೆ ಪರದೆ ಕೊಡಿ ಅಂತ ಮನವಿ ಮಾಡಿದ್ರು. ಇದಕ್ಕೆ ಜೈಲಿನ ನಿಯಮಾವಳಿಗಳ ಪ್ರಕಾರವಷ್ಟೇ ಸೌಲಭ್ಯ ನೀಡಲಾಗುವುದು ಅಂತ ಹೇಳಿದ್ದಾರೆ. ಇನ್ನು ಪ್ರಜ್ವಲ್ ರೇವಣ್ಣ ಬ್ಯಾರಕ್ನಲ್ಲಿ ಮತ್ತೊಂದು ಮೊಬೈಲ್ ಪತ್ತೆಯಾಗಿದೆ. ಸಿಮ್ ಇಲ್ಲದ, ಸ್ವಿಚ್ ಆಫ್ ಆಗಿದ್ದ ವಿವೋ ಕಂಪನಿಯ ಮೊಬೈಲ್ ಪತ್ತೆಯಾಗಿದ್ದು, ದೇವರ ಫೋಟೋ ಹಿಂದೆ ಇಟ್ಟಿರೋದು ಗೊತ್ತಾಗಿದೆ. ಈ ಸಂಬಂಧ ಪರಪ್ಪನ ಅಗ್ರಹಾರ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ತನಿಖೆ ನಡೆಯುತ್ತಿದೆ. ವಿಕಾಸ್, ಟಿವಿ9 ಬೆಂಗಳೂರು.